ಡಿಸೆಂಬರ್ 25ರಂದು ಜಗತ್ತಿನಾದ್ಯಂತ ಕ್ರಿಸ್ಮಸ್ ಆಚರಿಸಲಾಗುತ್ತದೆ. ಇದು ಯೇಸು ಕ್ರಿಸ್ತರ ಜನ್ಮಸ್ಮರಣೆಯ ದಿನ. ಪ್ರೀತಿ, ದಯೆ, ಕ್ಷಮೆ ಮತ್ತು ಶಾಂತಿಯ ಸಂದೇಶವನ್ನು ಮಾನವ ಕುಲಕ್ಕೆ ನೀಡಿದ ಮಹಾನ್ ದೂತನನ್ನು ನೆನಪಿಸುವ ಸಂದರ್ಭವೇ ಕ್ರಿಸ್ಮಸ್. ಒಮ್ಮೆ ಕ್ರಿಸ್ಮಸ್ ಎಂದರೆ ಸರಳತೆ, ಮೌನದ ಸಂತೋಷ ಮತ್ತು ಆತ್ಮ ಪರಿಶೀಲನೆ, ಕುಟುಂಬದ ಜೊತೆ ಕಾಲ ಕಳೆಯುವುದು, ಬಡವರಿಗೆ ಸಹಾಯ ಮಾಡುವುದು, ಪರಸ್ಪರ ಪ್ರೀತಿ ಹಂಚಿಕೊಳ್ಳುವುದೇ ಅದರ ನಿಜವಾದ ಅರ್ಥವಾಗಿತ್ತು. ಆದರೆ ಕಾಲಕ್ರಮೇಣ ಆಧುನಿಕತೆಯೊಂದಿಗೆ ಕ್ರಿಸ್ಮಸ್ ಆಚರಣೆಯ ಸ್ವರೂಪ ಬದಲಾಗಿದೆ. ಇಂದು ಕ್ರಿಸ್ಮಸ್ ಎಂದರೆ ಮಿನುಗುವ ದೀಪಗಳು, ಶಾಪಿಂಗ್ ಮಾಲ್ಗಳು, ಪಾರ್ಟಿಗಳು, ದುಬಾರಿ ಉಡುಗೊರೆಗಳು, ಆಡಂಬರ ಹೆಚ್ಚಾಗಿದೆ. ಖರ್ಚು ವೆಚ್ಚವು ಜಾಸ್ತಿಯಾಗಿದೆ. ಗಿಫ್ಟ್ ಕೊಡಲೇಬೇಕು ಎಂಬ ಒತ್ತಡ ನಿರ್ಮಾಣವಾಗುತ್ತಿದೆ. ಇದರೊಂದಿಗೆ ಕೆಲವೆಡೆ ಕ್ರಿಸ್ಮಸ್ ಸಂಭ್ರಮವನ್ನು ಮದ್ಯಪಾನದೊಂದಿಗೆ ಜೋಡಿಸುವ ಪ್ರವೃತ್ತಿಯೂ ಹೆಚ್ಚಾಗಿದೆ. ಮದ್ಯಪಾನ ಕ್ಷಣಿಕ ಸಂತೋಷ ನೀಡಬಹುದು, ಆದರೆ ಅದು ಕುಟುಂಬದ ಶಾಂತಿ, ಆರೋಗ್ಯ ಮತ್ತು ಸಂಬಂಧಗಳಿಗೆ ಹಾನಿ ಮಾಡುತ್ತದೆ. ಹಬ್ಬದ ಹೆಸರಿನಲ್ಲಿ ಮದ್ಯ ಸೇವನೆ ಮಾಡಿದರೆ ಕ್ರಿಸ್ಮಸ್ ಸಾರುವ ಶಾಂತಿ ಮತ್ತು ಸಂಯಮದ ಸಂದೇಶಕ್ಕೆ ಅದು ವಿರುದ್ಧವಾಗುತ್ತದೆ. ಯೇಸು ಕ್ರಿಸ್ತರು ಯಾವತ್ತೂ ಹಿಂಸೆ ಅಥವಾ ಅಸಂಯಮವನ್ನು ಬೋಧಿಸಿದವರಲ್ಲ. ಅವರು ಪ್ರಾಣಿ ಹಿಂಸೆ ಮಾಡಿದವರಲ್ಲ. ಬದಲಾಗಿ ಎಲ್ಲ ಜೀವಿಗಳನ್ನು ಪ್ರೀತಿಸಲು, ಎಲ್ಲರನ್ನೂ ಗೌರವಿಸಲು ಪ್ರೇರೇಪಿಸಿದವರು. ಸಂಯಮ, ಕರುಣೆ ಮತ್ತು ಶುದ್ಧ ಜೀವನವೇ ಅವರ ಬೋಧನೆಯ ಕೇಂದ್ರಬಿಂದು. ಆದ್ದರಿಂದ ಕ್ರಿಸ್ಮಸ್ನ ನಿಜವಾದ ಅರ್ಥ ಆಡಂಬರದಲ್ಲಿಲ್ಲ, ಖರ್ಚಿನಲ್ಲಿಲ್ಲ, ಮದ್ಯಪಾನದಲ್ಲಿಲ್ಲ. ಅದು ಸರಳತೆ, ಆತ್ಮನಿಯಂತ್ರಣ ಮತ್ತು ಮಾನವೀಯತೆಯಲ್ಲಿ ಇದೆ. ನಮ್ಮ ಆಚರಣೆಗಳು ನಮ್ಮ ಮೌಲ್ಯಗಳನ್ನು ಪ್ರತಿಬಿಂಬಿಸಬೇಕು. ಈ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂದರ್ಭದಲ್ಲಿ ಕೇವಲ ಸಂಭ್ರಮಕ್ಕೆ ಸೀಮಿತವಾಗದೆ ಅದರ ಆಚೆಗಿನ ಅರ್ಥವನ್ನು ಮರು ಕಂಡುಹಿಡಿಯೋಣ. ನಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ, ಕರುಣೆ ಮತ್ತು ಸಂಯಮವನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುವ ಪುಸ್ತಕವನ್ನು ಹಿಂದೆ ಆರ್ಡರ್ ಮಾಡಿ. ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ಬದುಕುವ ದಾರಿ ಮತ್ತು ಜ್ಞಾನಗಂಗಾ ಪುಸ್ತಕಗಳನ್ನು ಉಚಿತ ಉಡುಗೊರೆಯಾಗಿ ಪಡೆದು ನಿಜವಾದ ಜ್ಞಾನ ಯಾವುದೆಂದು ಅರಿಯುವಂತವರಾಗಿ. ಈ ಪುಸ್ತಕಗಳು ನಿಮಗೆ ಉಚಿತವಾಗಿ ಸಿಗುತ್ತೆ. ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ನಿಮ್ಮ ಪುಸ್ತಕಗಳನ್ನ ಇವತ್ತೇ ಆರ್ಡರ್ ಮಾಡಿ.